ಹಲೋ ಎವ್ರಿವನ್, ವೆಲ್ಕಮ್ ಟು ಪಿಕಿ ಕೆಮಿಸ್ಟ್ರಿ. ಈ ವಿಡಿಯೋದಾಗ ಡಿಸ್ಕಸ್ ಮಾಡುವಂಥದ್ದು ಏನದ ಅಂದ್ರೆ, ಈ ಪೇಪರ್ ನೋಟಿಫಿಕೇಷನ್ ಭಾಳ ಜನ ನೋಡಿರ್ಲಿಕ್ಕಿಲ್ಲ. ಸೊ ಈ ಪೇಪರ್ ನೋಟಿಫಿಕೇಷನ್ ಬಂದು 30/1/2026 ಪ್ರಕಟಣೆ ಆಗಿದೆ. ಇದು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯ ರಿಜಿಸ್ಟರ್ ಕಡೆಯಿಂದ ಬಂದಿದ್ದ ನೋಟಿಫಿಕೇಷನ್. ಇದ್ರ ಪ್ರಕಾರ ಏನದ ಅಂದ್ರೆ, ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಆದೇಶ 2013 ಅಡಿಯಲ್ಲಿ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿನ ವಿವಿಧ ವೃಂದಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದವರಿಗೆ 75% ಬೋಧಕ ಹುದ್ದೆಗಳನ್ನು ಗುರುತಿಸುವ ಕುರಿತು ಉಲ್ಲೇಖ ಸರ್ಕಾರದ ಪತ್ರ ಸಂಖ್ಯೆ ಡೇಟೆಡ್ 8/9/2025 ಮತ್ತು ಮಾನ್ಯ ಕುಲಪತಿಗಳ ಅನುಮೋದನೆ ದಿನಾಂಕ 29/1/2026. ಭಾರತೀಯ ಸಂವಿಧಾನದ ಅನುಚ್ಛೇದ 371Jಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಅಂದರೆ HK ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ಆದೇಶ 2013 ಖಂಡಿಕೆ 13 ಅನ್ವಯ ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಹುದ್ದೆಗಳನ್ನು ಗುರುತಿಸಲಾಗಿದ್ದು, ಸದರಿ ವಿಶ್ವವಿದ್ಯಾಲಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದಗಳವಾರು ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ 75% ಮತ್ತು ಉಳಿಕೆ ವೃಂದಕ್ಕೆ 25% ಬೋಧಕ ಹುದ್ದೆಗಳನ್ನು ಕೆಳಕಂಡಂತೆ ಮೀಸಲಿರಿಸಿ ಅನುಸೂಚಿಯಲ್ಲಿರುವಂತೆ ಉಲ್ಲೇಖ 1ರ ಸರ್ಕಾರದ ಪತ್ರದನ್ವಯ ಹಾಗೂ ಉಲ್ಲೇಖ 2ರ ಮಾನ್ಯ ಕುಲಪತಿಗಳ ಅನುಮೋದನೆಯ ಮೇರೆಗೆ ಈ ಮೂಲಕ ಅಧಿಸೂಚಿಸಲಾಗಿದೆ. ಏನು ನಾವು ಕ್ರಮ ಸಂಖ್ಯೆ 1 ಪ್ರಾಧ್ಯಾಪಕ ಹುದ್ದೆಗಳು ಅಂದರೆ ಪ್ರೊಫೆಸರ್ ಹುದ್ದೆಗಳು ಎಷ್ಟಿದಾವೆ? 21 ಪ್ರೊಫೆಸರ್ ಹುದ್ದೆಗಳಿದಾವೆ. ಎಲ್ಲವೂ ನೇರ ನೇಮಕಾತಿ. ಅದರಲ್ಲಿ 16 ಹುದ್ದೆಗಳು HKದವರಿಗೆ ಮತ್ತು 5 ನಾನ್ HK. ಹಾಗೆ ಅಸೋಸಿಯೇಟ್ ಪ್ರೊಫೆಸರ್ಸ್ 40 ಸೀಟ್ಸ್, 40 ವೇಕೆನ್ಸಿ ಇದಾವೆ. ಎಲ್ಲವೂ ನೇರ ನೇಮಕಾತಿ. ಅದರಲ್ಲಿ 30 HK, 10 ನಾನ್ HK. ಅದೇ ರೀತಿ ಅಸಿಸ್ಟೆಂಟ್ ಪ್ರೊಫೆಸರ್ 78 ವೇಕೆನ್ಸಿ ಇದಾವೆ. 78 ನೇರ ನೇಮಕಾತಿ. ಅದರಲ್ಲಿ 59 HKದವರಿಗೆ, 19 ನಾನ್ HK. ಸೂಚನೆ ಏನಿದೆ ಅಂದರೆ, ಸದರಿ ಮೇಲಿನ ಅನುಸೂಚಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳಿದ್ದಲ್ಲಿ ಸದರಿ ಅಧಿಸೂಚನೆ ಪ್ರಕಟಿಸಿದ 15 ದಿನಗಳೊಳಗಾಗಿ ಆಕ್ಷೇಪಣೆಯನ್ನು ಲಿಖಿತ ರೂಪದಲ್ಲಿ ಕುಲಸಚಿವರು ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಈ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು. ನೋಡ್ರಿ, ಈ ನೋಟಿಫಿಕೇಶನ್ ಪ್ರಕಾರ ಏನು ಹೇಳಬೇಕಾಗಿದೆ ಅಂದರೆ, ಇದು ಸರ್ಕಾರ ಬಳ್ಳಾರಿ ಯೂನಿವರ್ಸಿಟಿಗೆ ಏನು ಮಾಡ್ಯಾರ, ಒಂದು ಲೆಟರ್ ಕಳಿಸ್ಯಾರ, ಮಂಜೂರು ಮಾಡ್ಯಾರ. ಸರ್ಕಾರದವರು ಇಷ್ಟು ವೇಕೆನ್ಸಿ ಅಂದರೆ ಟೋಟಲ್ 139 ವೇಕೆನ್ಸಿ ಮಂಜೂರು ಮಾಡ್ಯಾರ. ಇದರಲ್ಲಿ ನೀವು HKದವ್ರಿಗೆ ಅಷ್ಟೇ, ನಾನ್ HKದವ್ರಿಗೆ ಅಂತ ಮಾಡಿ ನಮಗೆ ಕಳಿಸ್ರಿ ಅಂತ ಹೇಳ್ಯಾರ. ಅದ್ರ ಪ್ರಕಾರ ಇದನ್ನೆಲ್ಲ ರೆಡಿ ಮಾಡಿ VC ಅವರು, ಬಳ್ಳಾರಿ ಯೂನಿವರ್ಸಿಟಿ VC ಅವರು ಇವರು ಕುಲಸಚಿವರಿಗೆ ಅಂದರೆ ರಿಜಿಸ್ಟ್ರ್ ಅವರಿಗೆ ಇದನ್ನು ಕೊಟ್ಟಾರ. ಅವರು ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಸ್ವೀಕರಣ ಮಾಡಿ, ಏನಾದರೂ ಚೇಂಜಸ್ ಇದ್ದಲ್ಲಿ ಮಾಡಿ, ಅಥವಾ ಏನು ಚೇಂಜಸ್ ಇಲ್ಲ ಅಂದರೆ ಇದನ್ನು ಅವರೇನು ಗೌರ್ಮೆಂಟಿಗೆ ಕಳಿಸ್ತಾರೆ. ಗೌರ್ಮೆಂಟ್ದವರು ಇದನ್ನು ತೊಗೊಂಡು ಅಂದರೆ ನೋಟಿಫಿಕೇಷನ್ ಮಾಡಿ, ಅಂದರೆ ರಿಕ್ರೂಟ್ಮೆಂಟ್ ಮಾಡೋಕೆ ರೆಡಿ ಅದ ಅಂತ ಹೇಳಿಸಲಾಗಿದ್ದು ನೋಟಿಫಿಕೇಷನ್. ಅದಕ್ಕೇನದ, ಇದು ಒಂದೇ ಯೂನಿವರ್ಸಿಟಿ ಅಲ್ಲ, ಬೇರೆ ಬೇರೆ ಯೂನಿವರ್ಸಿಟಿನೂ ಕಾಲ್ಫಾರ್ಮ್ ಆಗೋ ಲಕ್ಷಣಗಳು ಕಾಣತ್ತಾವ ಇದನ್ನು ಈ ನೋಟಿಫಿಕೇಷನ್ ನೋಡಿದ್ರೆ. ಸೊ ಯಾರ್ಯಾರು ರೆಡಿ ಆಗತ್ತಿದ್ರಿ, ಓದಾತರಿ, ಅವರು ರೆಡಿ ಆಗ್ಬೋದು. ಅದೇ ರೀತಿ GFGC ಒಂದು ನೋಟಿಫಿಕೇಷನ್ ಅದ, ಅದೆಲ್ಲ ನೋಡಿರ್ಬೋದು. GHBC ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜುಗಳು ಆರ್ಥಿಕ ಇಲಾಖೆ ಸಹಮತಿ ಕೊಟ್ಟದ. ಅಂದರೆ ಈ 2000 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡೋಕೆ ಗೌರ್ಮೆಂಟ್ ರೆಡಿ ಅದ ಇದಕ್ಕೆ. ಸೊ ಹೀಗಾಗಿ ಏನದ, ಈ ಬಳ್ಳಾರಿ ಯೂನಿವರ್ಸಿಟಿ ಆಗಲಿ, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಅಥವಾ GFGC ಬೇರೆ ಬೇರೆ ಗೌರ್ಮೆಂಟ್ ಕಾಲೇಜುಗಳು ನೋಟಿಫಿಕೇಷನ್ ಆಗುವ ಪಾಸಿಬಿಲಿಟಿ ಅದಾವ. ಸೊ ಯಾರ್ಯಾರು ರೆಡಿ ಆಗತ್ತಿದ್ರಿ ಅವರು ಓದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದು ವಿದಿನ್ 6 ಮಂತ್ಸ್ ಆಗ್ಬೋದು. ಇದು ವಿದಿನ್ 6 ಮಂತ್ ನೋಟಿಫಿಕೇಷನ್ ಆಗ್ಬೋದು, ಅಥವಾ 6 ಮಂತ್ಗೆ ಮೇಲೂ ಹೋಗ್ಬೋದು. 1 by 1 ಕಾಲ್ಫಾರ್ಮ್ ಆಗ್ಬೋದು. ಏನಾಗ್ಬೋದು, ಇದು KEA ಥ್ರೂ ಎಕ್ಸಾಮ್ ಆಗ್ಬೋದು. ಅದಕ್ಕೆ ಯಾರ್ಯಾರು PhD, KCET, NET ಆಗಿ ಎಲಿಜಿಬಲ್ ಅದರಿ ಅವರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಥವಾ ಯಾರ್ದು KCET ಆಗಿಲ್ಲ, ಜಸ್ಟ್ MSc ಆಗಿದೆ, ಅವ್ರು KCET ಮತ್ತು ಕಾಲ್ಫಾರ್ಮ್ ಆಗ್ತದೆ ಈ ವರ್ಷ. ಸೊ ಅದನ್ನು ರೆಡಿ ಆಗ್ಬೋದು. ಯಾಕಂದರೆ ಇದು ಒಮ್ಮೆ ಆಗೋದಿಲ್ಲ, ಎಲ್ಲ ವಿದಿನ್ 6 ಮಂತ್ ಆಗ್ಬೋದು ಅಥವಾ ಲೇಟು ಆಗ್ಬೋದು. ಅದಕ್ಕೆ ನೀವು ಈ KCETನು ಕ್ಲಿಯರ್ ಮಾಡಿಕೊಂಡ್ರು ನಿಮಗೂ ಅಪರ್ಚುನಿಟಿ ಇರ್ತದೆ. ಸೊ ಯಾರ್ಯಾರು ಓದಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ ವಿಡಿಯೋ. ಓಕೆ, ಥ್ಯಾಂಕ್ ಯು.